ಹಿಂದಿನ ಒಂದು ವಿಡಿಯೋದಲ್ಲಿ ಈ ವಿಷಯ ತಮ್ಮಲ್ಲಿ ಚರ್ಚೆ ಮಾಡ್ತಾ ಈ ಮೀಸಲಾತಿಯಿಂದ ನಾವು ಪೂರ್ಣ ಪರಿಹಾರ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಅದ. ಇಂಥ ಸಂದರ್ಭದಲ್ಲೇ ನಾವೆಲ್ಲರೂ ನಮ್ಮ ಲಿಂಗಾಯತ ಮತ್ತು ವೀರ ಸಮುದಾಯಗಳ ಜನರು ಒಟ್ಟಾರೆಯಾಗಿ ಅದನ್ನು ಹೊಡಿಲಾರ್ದ ಅವ್ರ ಪ್ರತ್ಯೇಕ ಅವ್ರು ಮಾಡ್ತಾರೆ ನಾವು ಹೇಳ್ತೀವಲ್ಲ, ಅವರಷ್ಟು ಅವರು ಇವರಷ್ಟು ಇವರು ತಮ್ಮ ದೈವಗಳನ್ನ ಆರಾಧನೆ ಮಾಡೋ ಜೊತೆಗೆ ಕೂಡಿ ಹೋಗೋದಕ್ಕೆ ಸಾಧ್ಯ ಅದ. ಅದನ್ನು ಬಹಿರಂಗ ಚರ್ಚೆ ಮಾಡೋಕ್ಕಿಂತಲೂ ಮತ್ತಷ್ಟು ಬಡಿಯೋಕ್ಕಿಂತಲೂ ಜೊತೆಗೆ ಎಲ್ಲರಿಗೂ ಉದ್ದೇಶ ಸಿಗುವಂಥ ಕೆಲಸವನ್ನು ನಮ್ಮ ಸಮುದಾಯದವರೆಲ್ಲ ಕೂಡಿ ಎಲ್ಲರೂ ಸಿಗುವಂಥ ವ್ಯವಸ್ಥೆಯನ್ನು ಮಾಡೋದಕ್ಕಾಗಿ ಸರ್ಕಾರದಲ್ಲಿ ಒತ್ತಡ ಹಾಕುವಂಥ ಕೆಲಸ ಮಾಡಿದ್ರೆ ಯೋಗ್ಯ ಆಗ್ತದೆ ಅಂತ. ಯಾಕಂದ್ರೆ ಎಲ್ಲರಿಗೂ ನೋಡ್ರಿ ಈಗಂತ ಎಲ್ಲರಿಗೂ ಮೀಸಲಾತಿಯಿಂದ ಉದ್ಯೋಗ ಸಿಗಲಾರದು ಸ್ಪಷ್ಟ ಆಗಿಬಿಟ್ಟದೆ ಇವತ್ತು. ಈವನ್ SC ST ಸಿಗ್ತಾ ಇಲ್ಲ ಉದ್ಯೋಗಗಳು, ಅವ್ರಿಗೆ ಹೆಚ್ಚು ಕೊಟ್ಟಂಥದ್ದು 22% ಎಲ್ಲ ಕೂಡ 27% ಕೊಡ್ತಾ ಇದ್ದಾರೆ. OBCಗಳಂತ ಇನ್ನೂ ದೂರದ ಮಾತಾಗಿದೆ. ಈ ಒಂದು ನೆಲೆಗಟ್ಟಿನಲ್ಲಿ ಎಲ್ಲ ನಾವು ವಿಚಾರ ಮಾಡುವಂಥ ವಿಷಯ ಏನಪ್ಪ ಅಂತಂದ್ರೆ ಈ ಒಂದು ಅನಗತ್ಯ ಈ ಚರ್ಚೆ ಮಾಡೋದನ್ನು ನಿಲ್ಲಿಸಿ ನಮ್ಮ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಏನು ಸಾಧ್ಯದ, ಜೊತೆಗೆ ಸರ್ಕಾರದ ಏನು ಬೆನಿಫಿಟ್ ಸಿಗ್ಲಿಕ್ಕೆ ಸಾಧ್ಯದ ಅನ್ನುವಂಥದ್ದು. ಇವ್ರಿಗೆ 5% 10% ಒಂದೇಳೆ ಏನೋ ಎರಡಕ್ಕೂ ಕೂಡಿ ಒಂದು 10% ಕೊಟ್ಟರು ಸಹಿತ 14% ಇದ್ದಾರೆ, 10 ಬೇಡ 12% ಕೊಟ್ಟರು ಎಲ್ಲರಿಗೂ ಉದ್ಯೋಗ ಸಿಗ್ತದಂತ ಗ್ಯಾರಂಟಿ ಎಲ್ಲಿದೆ ರೀ? ಮೀಸಲಾತಿಯಲು ಕಾನ್ಸೆಪ್ಟ್ ಕೇವಲ ಅಸ್ಪೃಶ್ಯರಿಗಾಗಿ ಇದ್ದಂಥದ್ದು, ಅದನ್ನು ಒಯ್ದು SC ST ಮಾಡಿದರು. ನಂತರದಲ್ಲಿ ಉಳಿದವರು OBC ಇವತ್ತೆಲ್ಲ ಚರ್ಚೆ ನಡೀತಾ ಇದ್ದಾವೆ. ಆದರೆ ಅದು ಒಂದರಿಂದ ಇಲ್ಲಿ ಪರಿಹಾರ ಇಲ್ಲ. ಇವತ್ತು ರಾಹುಲ್ ಗಾಂಧಿ ಅವ್ರು ಮಾಡ್ಬೋದು ಅಥವಾ ಮೋದಿ ಅವ್ರು ಮಾಡ್ಬೋದು, ಯಾರು ಮಾಡಿದ್ರು